ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರಿಗೆ ನಂಬಿಗಸ್ತರಾದಂಥ ಮನುಷ್ಯರು ಬೇಕು. ಹೆಚ್ಕೇಲ 22:30 ನಾವು ನೋಡುವುದಾದರೆ, ನನ್ನೆದುರು ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಿದಾಗ ಯಾರೂ ಸಿಗಲಿಲ್ಲ. ನಾವು ಈ ಜಗತ್ತಿನ ಇತಿಹಾಸದಲ್ಲಿ ಪದೇ ಪದೇ ನೋಡುವಂತೆ ದೇವರು ಇಸ್ರಾಯೇಲಿಗೆ ಮತ್ತು ಕ್ರಿಸ್ತ ಸಭೆಗೆ ಸಂಬಂಧಿಸಿದಂಥ ಕೆಲವು ಉದ್ದೇಶಗಳನ್ನು ಪೂರೈಸುವುದಕ್ಕಾಗಿ ಒಬ್ಬನೇ ಒಬ್ಬ ಮನುಷ್ಯನ ಮೇಲೆ ಅವಲಂಬಿಸಬೇಕಾದಂಥ ಒಂದು ವಿಶೇಷ ಸನ್ನಿವೇಶದ ಹಲವು ಉದಾಹರಣೆಗಳಿವೆ. ಆ ಏಕಾಂಗಿ ಮನುಷ್ಯ ದೇವರ ಜೊತೆ ನಿಂತಾಗ ಯಾವಾಗಲೂ ಬಹುಮತವನ್ನು ಕೋರುತ್ತಾನೆ. ನೋಹ, ಎಲಿಯ, ಎಲಿಷಾ, ದಾನಿಯೇಲ ಇವರು ಒಂದೊಂದು ತಲೆಮಾರಿನಲ್ಲೂ ತನ್ನ ಹೆಸರಿನ ಪರಿಶುದ್ಧವಾದ ಸಾಕ್ಷಿಗಳಾಗಿದ್ದರು. ಆ ಸಾಕ್ಷಿ ಬಹಳ ಮುಖ್ಯ. ಆತ್ನು ನಮ್ಮ ಪೀಳಿಗೆಯಲ್ಲಿಯೂ ತನಗಾಗಿ ಒಬ್ಬ ಸಾಕ್ಷಿಯನ್ನು ಇರಿಸೋದಕ್ಕೆ ಸುಮ್ಮನಿರುವುದಿಲ್ಲ. ನಾವು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳಲು ಕೊಡಬೇಕಾದ ಬೆಲೆಯನ್ನು ಈ ಜನಾಂಗದಲ್ಲಿ ನಾವು ಕೊಡ್ತಾ ಇದ್ದೇವಾ? ಯೋಚನೆ ಮಾಡೋಣ. ಯಾಕಂದರೆ ನೋಹನ ಜೀವಿತವನ್ನು ನೋಡಿ, ಕೆಟ್ಟತನ, ದೇವರ ವಿರುದ್ಧ ತಿರುಗಿಕೊಳ್ಳುವ ಮನೋಭಾವ ನೋಹನ ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ತುಂಬಿದ್ದಾಗ ಭೂಮಿಯ ಮೇಲೆ ದೇವಭಯವಿದ್ದ 8 ಜನರಿದ್ದರು. ಇದ್ದರೂ ಸಹ ದೇವರ ಉದ್ದೇಶಗಳು ಕೇವಲ ಒಬ್ಬ ಮನುಷ್ಯನು ನೋಹನ ನಂಬಿಕೆಸ್ತೆಯಿಂದ ಸಂಪೂರ್ಣವಾಗಿ ಅವಲಂಬಿಸಿಕೊಂಡು ನೆರವೇರಿದವು. ಆ ಸಮಯದಲ್ಲಿ ನೋಹನು ಮಾತ್ರ ದೇವರ ದಯೆಯನ್ನು ಕಂಡುಕೊಂಡನು. ಆದಿಕಾಂಡ 6ನೇ ಅಧ್ಯಾಯ 8 ನೀವು ನೋಡಿ. ದೇವರ ದಯೆ ನಮಗೆ ದೇವರ ದಯೆ ಬೇಕಾಗಿದೆ. ನಮ್ಮ ಹೃದಯಗಳಿಗೆ, ನಮ್ಮ ಕುಟುಂಬಗಳಿಗೆ, ನಮ್ಮ ಮಕ್ಕಳ ಜೀವಿತಕ್ಕೆ, ನಮ್ಮ ಸಭೆಗೆ, ನಮ್ಮ ಮನೆಗೆ ಏನು ಬೇಕಾಗಿದೆ ಅಂದರೆ ದೇವರ ದಯೆ. ಒಬ್ಬ ಮನುಷ್ಯನು ದೇವರಿಗೆ ಅಪನಂಬಿಕಸ್ಥನಾಗಿ ಜೀವಿಸಿದರೆ ಇಡೀ ಮಾನವ ಕುಲ ವಿನಾಶಕ್ಕೆ ಒಳಗಾಗಿ ಅಳಿಸಿ ಹೋಗ್ತಾ ಇತ್ತು. ನಾವು ಇವತ್ತ್ಯಾರು ಜೀವಂತವಾಗಿರೋದಕ್ಕೆ ಸಾಧ್ಯ ಇರಲಿಲ್ಲ. ನೋಹನ ಮೇಲೆ ದೇವರ ದಯೆ ಇದ್ದಿದ್ದರಿಂದ ಇವತ್ತು ನಾವಿದ್ದೇವೆ. ನೋಹ ನಿಷ್ಠೆಯುಳ್ಳವನಾಗಿ ನಡ್ಕೊಂಡಿದ್ದಕ್ಕೆ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವುದು ಖಂಡಿತವಾಗಲೂ ಸಲ್ಲಿಸಲೇಬೇಕು. ಯೇಸು ತಿಳಿಸಿದಂತೆ ಕೊನೆಯ ದಿನಗಳು ನೋಹನ ದಿನಗಳಂತೆ ಇರ್ತವೆ. ನೋಹನ ಕಾಲದಲ್ಲಿ ನಡೆದಂತೆ ಕೊನೆಯ ದಿವಸಗಳಲ್ಲಿ ಲೈಂಗಿಕತೆ, ಭ್ರಷ್ಟತೆ, ಹಿಂಸಾಚಾರ ಎದ್ದು ಕಾಣುವಂಥ ಗುರುತುಗಳಾಗಿವೆ. ನಾವು ಜೀವಿಸುತ್ತಿರುವ ಈ ದಿನಗಳು ಅಂಥ ಕಾಲಕ್ಕೆ ಸೇರಿವೆ. ಆ ಕಾರಣಕ್ಕಾಗಿ ನೋಹನಂತಹ ದೃಢ ನಿಲುವಿನ ಮನುಷ್ಯರು ಈ ದಿನವೂ ಈ ಕ್ಷಣವೂ ದೇವರಿಗೆ ಅಗತ್ಯ, ದೇವರಿಗೆ ಬೇಕಾಗಿದ್ದಾರೆ. ಯಾಕಂದರೆ ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ನೋಹನನ್ನು ನಡೆಸಿದ ರೀತಿಯಲ್ಲಿ ಸ್ವಾಮಿ 7 ಲ್ಯಾಬ್ ಚಾನಲ್ ನೋಡ್ತಿರ್ತಕ್ಕಂಥ ಮಕ್ಕಳ ಮೇಲೆ ಒಂದು ಹೊಸ ಅಭಿಷೇಕದಿಂದ ನಡೆಸಪ್ಪ. ದೇವಾ, ಸಹಾಯ ಮಾಡು ಸ್ವಾಮಿ, ಸಹಾಯ ಮಾಡು ದೇವರೇ. ನಮ್ಮ ಕುಟುಂಬಗಳಲ್ಲಿ ಒಂದು ಬದಲಾವಣೆ ಬರಲಿ ಸ್ವಾಮಿ. ನಮ್ಮ ಸಭೆಗಳಲ್ಲಿ ಒಂದು ಬದಲಾವಣೆ ಬರಲಿ ಸ್ವಾಮಿ. ನಮ್ಮ ಹೃದಯಗಳಲ್ಲಿ ಒಂದು ಬದಲಾವಣೆ ಬರಲಿ ನಯ್ಯ. ನಿಮ್ಮ ರಕ್ತ ಚೆಲ್ಲಪ್ಪ ಯೇಸಪ್ಪ, ನಿಮ್ಮ ರಕ್ತ ಯೇಸುವೇ, ನಿಮ್ಮ ರಕ್ತದ ಮೂಲಕ ನಡೆಸು ಸ್ವಾಮಿ. ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ.
ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್ ಆಮೇನ್.